ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನುಸಿ. ಮಗುವಿನ ಜನನ ಪತ್ರ ಮಾಡಿಸ್ಬೇಕಾದ್ರೆ ಏನೇನು ದಾಖಲಾತಿ ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಎಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಇರ್ತದೆ ಅಲ್ಲಿ ಮಗನ ಜನನ ಆಗಿದ್ರೆ, ನಮ್ಮದು ಮಂಡ್ಯ ಡಿಸ್ಟಿಕ್ ಇರೋದ್ರಿಂದ ನಮ್ಮ ಮಗು ಜನನ ಆಗಿತ್ತು, ಆ ಫಾರಮ್ಮ ನೀವು ತಗೋಬೇಕು. ಮೊದಲಾಗಿ ತಾಯಿ ಕಾರ್ಡು ಜೆರಾಕ್ಸನ್ನು ತಗೋಗಿ ನೀವು ಒಂದು ಫಾರಮ್ ಕೊಡ್ತಾರೆ. ಈಗ ನಮ್ಮ ಮಗ ಹಿಡ್ಕೊಂಡಿದ್ದೆ ನೋಡಿ, ಈ ಥರ ನಾನು ಪಿ ಡಿ ಎಫಲ್ಲೂ ಬೇಕಾದ್ರೆ ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ಸೈಡಲ್ಲಿ ಬೇಕಾದ್ರೆ ಸುದೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಮೊದಲಾಗಿ ಏನು ಬರೀಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮೊದಲಾಗಿ ತಾಯಿ ಕಾರ್ಡು ಮತ್ತು ಹೆಸರು ನೋಂದಾಯಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಹೆಸರುಗಳನ್ನ ಮಗುವಿಗೆ ಹೆಸರು ಕಟ್ಕೋಬೇಕು. ಹಂಗಾಗಿ ಮಗುವಿನ ಹೆಸರು ಮೊದಲು ಬರೀಬೇಕಾಯ್ತದೆ. ಎರಡನೇದು ತಾಯಿ ಹೆಸರು, ತಂದೆ ಹೆಸರು ಮತ್ತು ಜನ್ಮ ದಿನಾಂಕ. ಅಂದರೆ ಪಾಪು ಯಾವಾಗ ಹುಟ್ಟಿರ್ತದೆ, ಹೆಣ್ಣು ಮಗುನ ಆಗ್ಬೋದು ಗಂಡು ಮಗುನ ಆಗ್ಬೋದು. ಮತ್ತು ಹೆಣ್ಣು ಮಗು ಆಗಿದ್ರೆ ಫೀಮೇಲ್ ಅಂತ ಹಾಕಿ, ಗಂಡು ಮಗು ಆಗಿದ್ರೆ ಮೇಲ್ ಅಂತ ಹಾಕಿ, ಮತ್ತು ಕಾಯಂ ವಿಳಾಸನ ಕಂಪ್ಲೇಸ್ ಬರೀಲೇಬೇಕು. ಮತ್ತು ಅರ್ಜಿ ಸಲ್ಲಿಸುವ ದಾಖಲೆಗಳು ಏನು ಅಂತ ಅದಕ್ಕೇನು ಖಾಲಿ ಬಿಡಿಸೋದು ನಮ್ಮ ಕೈಯಲ್ಲಿ, ನಾನು ಬೇಕಾದ್ರೆ ಫಿಲಪ್ ಮಾಡಿರೋ ಸೈಡಲ್ಲಿ ಹಾಕ್ತಾಯಿದ್ದೀನಿ. ಜೊತೆಗೆ ಏನು ಅಂತ ಹೇಳಿದ್ರೆ ಕನ್ನಡದಲ್ಲೂ ಬರೀಬೋದು, ಇಂಗ್ಲೀಷಲ್ಲಿ ಬರ್ಬೋದು. 2 ಕಾಲಮ್ ಕೊಟ್ಟಿದ್ದಾರೆ. ಕೊನೆ ಲಾಸ್ಟಲ್ಲಿ ಅವರು ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಸೈನ್ ತಗೋತಾರೆ. ಏನಂತ ಹೇಳಿದ್ರೆ ಮಗು ಜನನ ಆದ ಹೆಸರು ಕಟ್ಟಾದ್ಮೇಲೆ ಮತ್ತೆ ಬದಲಾಯಿಸೋದಿಲ್ಲ ಅಂತ ಸೈನ್ ಹಾಕ್ಕೊಡ್ಬೇಕು, ಮತ್ತು ಸಿಗ್ನೇಚರು ಸುಧಾ ಹಾಕ್ಕೊಡ್ಬೇಕು. ಹಾಗಾಗಿ ಒಂದು ಸಲ ನೀವು ಹೆಸರು ಕಟ್ಟಬೇಕು ಅಂತ ಹೇಳಿದ್ರೆ ಮಗುವಿಗೆ ಕರೆಕ್ಟಾಗಿ ಕಂಪ್ಲೀಟಾಗಿ ಕಟ್ಟಿ, ಮತ್ತು ಹೆಸರನ್ನ ಕಟ್ಟಾದಮೇಲೆ ಮತ್ತೆ ಕಂಪ್ಲೀಟಾಗಿ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಹಾಗಾಗಿ ನಿಮಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ಥರದ್ದು ಒಂದು ಫಾರ್ಮ್ ಕೊಡ್ತಾರೆ. ನಾನು ನಿಮಗೆ ವಾಟ್ಸಪ್ಪಲ್ಲೂ ಇದರಲ್ಲೂ ಸುಧಾ ಗ್ರೂಪಲ್ಲೂ ಸುಧಾ ಕಳಿಸ್ತೀನಿ. ಇಲ್ಲ ಅಂತ ಹೇಳಿದ್ರೆ ನೀವು ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ಮಗು ಜನನ ಆಗಿರ್ತದೆ ಅಲ್ಲೋಗಿ ನೀವು ಆ ಫಾರಮ್ ಕೊಡಬೇಕು. 45 ದಿನದಲ್ಲಿ ನೀವು ಈ ಅರ್ಜಿನ ಸಲ್ಲಿಸಬೇಕು. ಮತ್ತು ಅವರು ನಿಮಗೆ ಒಂದು ಚೀಟಿಯನ್ನು ಕೊಡ್ತಾರೆ. ಆ ಚೀಟಿಲಿ ತಗೊಂಡು ನೀವು ಕರೆಕ್ಟಾಗಿ ಇದೇ ಹೆಸರು ಅಂದ್ಬಿಟ್ಟು ಇಂಥ ಡೇಟಿಗೆ ಬನ್ನಿ ಅಂತ ಹೇಳ್ತಾರೆ. ಹಾಗಾಗಿ ಕಂಪ್ಲೀಟಾಗಿ ಮಗು ಹೆಸರು ಮತ್ತು ತಂದೆ ಹೆಸರು, ತಾಯಿ ಹೆಸರು ಮತ್ತು ಜನನ ದಿನಾಂಕ, ಮಗು ಯಾವಾಗ ಜನಿಸಿರ್ತದೆ ಮತ್ತು ಕಾಯಂ ವಿಳಾಸ ಮರೆದು ಇವೆಲ್ಲನೂ ಕಂಪ್ಲೀಟಾಗಿ ಮಾಡಿಕೊಟ್ರೆ ನಿಮ್ಮದು ಮಗು ಅಲ್ಲಿ ನೋಂದಾವಣಿ ಆಯ್ತದೆ. ಹಾಗಾಗಿ ನಾನು ನಿಮಗೆ ಏನು ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಕ್ಲೀನಾಗಿ ನಾನು ಫಿಲಪ್ ಮಾಡಿರೋದು ಏನು ಅಂತ ತಿಳಿಸ್ಕೊಡ್ತೀನಿ. ಅದೇ ಥರ ನೀವು ಫಿಲಪ್ ಮಾಡ್ಕೊಂಡು